ನಮಸ್ಕಾರ. ಸೊ ಎಲ್ಲರೂ ಹೆಂಗಿದ್ದೀರಾ? ಮ್ಯಾಥ್ಸ್ ಎಕ್ಸಾಮ್ಸ್ ಹೆಂಗಾಯಿತು? ಕಮೆಂಟ್ ಮಾಡಿರಿ. ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ಸ್ ಹೆಂಗಾಯಿತು ಅಂತ ಕೇಳೋದಕ್ಕೆ ನನಗೂ ಇಷ್ಟ. ಸೊ ಐ ಗೆಸ್ ಎಲ್ಲರದು ಚೆನ್ನಾಗಿದೆ ಅಂತ. ಸಿ, ನೋಡಿದ್ದೀರಾ? ನೆನೆ ಲೈವ್ ಕ್ಲಾಸ್ ನೋಡಿದರೆ ಸೇಮ್ ಟು ಸೇಮ್ ಆ್ಯಂಡ್ ಇಂಗ್ಲೀಷ್ ಕ್ವಶನು ಇತ್ತು, ಸೊಲ್ಯೂಷನು ತೋರಿಸಿದ್ದೆ, ರೇಡಿಯಸ್ಸು ಪ್ರತಿಯೊಂದು ರೇಡಿಯಸ್ಸು ಅಗೇನ್ ಅದನ್ನು ಸಾಲ್ವ್ ಮಾಡಿದ್ದೆ. ಆ್ಯಂಡ್ ಲಾಸ್ಟಲ್ಲಿ ಯಾರೋ ಕೇಳಿದ್ರು, ಸರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅಂತ. ಸೊ ಕೇಳಿದಾಗ ಇನ್ನೊಂದು PDF ಓಪನ್ ಮಾಡಿದ್ದೆ. PDF ಅಲ್ಲಿ ಐ ಹ್ಯಾಡ್ ಶೋನ್ ದಿಸ್. ಇದನ್ನು ತೋರಿಸಿ ಹೇಳಿದ್ದೆ ಏನಂತ, ಪ್ರಿಪ್ರೇಟ್ರಿಲಿ ಇದೇ ಥರ ಒಂದೇ ಚೇಂಜ್ ಮಾಡಿದ್ರೇನು ಈ ಹೆಮಿಸ್ಪಿಯರ್ ಒಳಗಿರೋದು ಹೊರಗೆ ಹಾಕಿದ್ದಾರೆ ಅಂತ. ಆ್ಯಂಡ್ ಆ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ತೋರಿಸ್ದೆ ಸೇಮ್ ಪ್ರಾಬ್ಲಮ್ ವಿತ್ ಗಾಡ್ಸ್ ಗ್ರೇಸ್. ಓಕೆ, ಆ್ಯಂಡ್ ನಾ ಈಗೂ ಹೇಳ್ತಿದ್ದೀನಿ, ಐ ವಾಂಟ್ ಟು ಸೇ ಒನ್ ಥಿಂಗ್. ಕ್ವಶನ್ ಪೇಪರ್ ಯಾರಿಗೂ ಸಿಗೋದು ಬೇಡವೇ ಬೇಡ ಅಂತ ನಾನು ಇನ್ಫ್ಯಾಕ್ಟ್ ದೇವರಲ್ಲಿ ಬೇಡ್ಕೊತೀನಿ. ಯಾಕಂದರೆ ಕ್ವಶನ್ ಪೇಪರ್ ಸಿಕ್ತು ಅಂದರೆ ಅದಕ್ಕಿಂತ ವರ್ಸ್ಟ್ ಇನ್ನೊಂದಿಲ್ಲ, ಲಿಟ್ರಲಿ ಹೇಳ್ತೀನಿ. ಸೊ ನಿಮ್ಗೆ ಈಗ ಖುಷಿ ಆಗ್ಬೋದು, ಫಾರ್ ಟೈಮ್ ಬಿಂಗ್ ಎಸ್ ಖುಷಿ ಆಗ್ಬೋದು, ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಬಟ್ ಥಿಂಕ್ ಅಬೌಟ್ ದ ಫೈನಲ್ ಎಕ್ಸಾಮ್ಸ್. ತಲೆಯಲ್ಲಿ ಫೈನಲ್ ಎಕ್ಸಾಮ್ಸ್ ಇರಬೇಕು. ಇಟ್ಸ್ ನಾಟ್ ಜಸ್ಟ್ ಒಂದು ಸಣ್ಣ ಖುಷಿ ಅಲ್ಲ. ಸಣ್ಣ ಖುಷಿ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಫೈನಲ್ ಎಕ್ಸಾಮ್ಸಲ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್. ಸೊ ಅದಕ್ಕೆ ಓಕೆ. ಆ್ಯಂಡ್ ದೆರ್ ಆರ್ ಸೋ ಮೆನಿ ಅದರ್ ಕ್ವಶನ್ಸ್ ಆಲ್ಸೋ. ಈಗ ನೋಡೋಣ, ಕೆಲವೊಂದು ಸರ್ಕಲ್ಸು ಎರಡು ಲಾಸ್ಟ್ ಪ್ರಾಬ್ಲಮ್ ನೀವು ನೋಡಿದರೆ ಎರಡು, ಬಟ್ ಸ್ವಲ್ಪ ಚೇಂಜ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಆ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂದರೆ ಸೊ ಡೆಫಿನೆಟಾಗಿ ರೇಡಿಯಸ್ ಆರ್ಕ್ದು ಅದೇನು ಕಷ್ಟ ಆಗಲ್ಲ, ಹೌದೋ ಇಲ್ಲೋ? ಸೊ ಹಿಂದಿಂದ ಹೋಗೋಣ. ಸೊ ನಿಮಗೆ ಕ್ವಶನ್ ಇದೆ. ಸೊ ಕ್ವಶನ್ನು ನಾನು ಆ್ಯಕ್ಚುಲಿ ಹಿಂದೆ ಏನು PPT ಮಾಡಿದ್ನೋ ಅದೇ ಸೇಮ್ ಕಾಪಿ ಪೇಸ್ಟ್ ಮಾಡಿದೆ, ಬಿಕಾಸ್ ಸೇಮು ಕ್ವಶನ್ ಇದೆ. ಆನ್ಸರ್ ಏನು ಬರುತ್ತೆ? 217.8 rupees. ಕರೆಕ್ಟಾ? 217.8 ರೂಪಾಯಿ ಕರೆಕ್ಟಾ? ನೆಕ್ಸ್ಟು, ಸೊ ವೆಸಲ್ ಇದೆ, ಆ್ಯಂಡ್ ಅಗೇನ್ ಇದ್ರದ್ದು ಸಾಲ್ವ್ ಮಾಡಿದ್ದೆ. ಸೊ ಹೆಂಗೆ ಬರುತ್ತೆ ಏನು ಅಂತೆಲ್ಲ ತೋರಿಸಿದ್ದೆ, ಆ್ಯಂಡ್ ಇಲ್ಲಿ ಹೆಂಗೆ ತೊಗೋಬೋದು ಅಂತಲೂ ಹೇಳಿದ್ದೆ. ಸೊ ರೇಡಿಯಸ್ ಎಷ್ಟು ಬರುತ್ತೆ? 0.5 ಬರುತ್ತೆ. ಸೊ ನೆಕ್ಸ್ಟ್ ಅದ್ರದ್ದು ವಾಲ್ಯೂಮ್ ಫೈಂಡ್ ಮಾಡಬೇಕು. ಆ್ಯಂಡ್ ಅಗೇನ್ ಇದೇ ರಿಪೀಟ್ ಆಗಿತ್ತು. ಆ್ಯಕ್ಚುಲಿ ನಾನು ಅದಿತ್ತು ಹೇಳಿದ್ನಲ್ಲ, ಅಲ್ಲಿ ಹೆಂಗಿದೆಯೋ ಹಂಗೆ ತೊಗೊಂಡೆ ಅಂತ. ಸೊ ಇದು ಸೊಲ್ಯೂಷನು ರಿಪೀಟ್ ಆಗಿದೆ. ಫೈನ್. ಸೊ ಈಗ ವಾಪಸ್ ಹಿಂದಿಂದ ಬರೋಣವಾ? ಸೊ 36th. ಸೊ ಏನಿದೆ? 7th ಟರ್ಮ್ ಇದೆ. ಸೊ ಐ ಗೆಸ್ ಇದನ್ನು ಎಲ್ಲೋ ಮಾಡಿದ್ದೀನಿ, ಐ ಆಮ್ ನಾಟ್ ರಿಮೆಂಬರಿಂಗ್. ಮಾಡಿದ್ದೀನಿ, ಡೆಫಿನೆಟ್ಲಿ ಮಾಡಿದ್ದೀನಿ ಲೈವ್ ಕ್ಲಾಸಲ್ಲೇ. ಲಾಸ್ಟ್ ಲೈವೋ ಅಥವಾ AP ಮಾಡಬೇಕಾದ್ರೆ ಸಮ್ವೇರ್. ಬಟ್ ಇನ್ ದ ಪಾಸ್ಟ್ 2 AP ವಿಡಿಯೋಸ್ ಏನಿದೆ, ಅಂದರೆ ಲೈವ್ ಕ್ಲಾಸ್ ಆಗಿರಬೇಕು, ಇಲ್ಲಾಂದರೆ ಪಾಸ್ಟ್ ಇನ್ನೊಂದು AP ವಿಡಿಯೋ ಏನಾಗಿದೆ ಅದರಲ್ಲಂತೂ ನಂಬರ್ ಚೇಂಜ್ ಆಗಿರ್ಬೋದು, ಬಟ್ 30 ಅಂತ ಕೊಟ್ಟು ಲಾಸ್ಟಿಂದ ಫೈಂಡ್ ಮಾಡಿರಿ ಅಂತ ಸಮಥಿಂಗ್ ಲೈಕ್ ದಟ್. ಓಕೆ, ಕ್ವಶನ್ನು ನನಗೂ ಗೊತ್ತಾಗ್ತಿಲ್ಲ, ಅದಕ್ಕೆ ಏನಿದೆ ಕಂಡೀಷನ್ ಬರ್ಕೊಂಡೆ, ಬಿಕಾಸ್ ಇಲ್ಲೇ ಸಾಲ್ವ್ ಮಾಡ್ಬೋದು ಅಂತ. ಆ್ಯಂಡ್ ಎಲ್ಲದನ್ನೂ ನಾನು ಸಾಲ್ವ್ ಮಾಡ್ತಿಲ್ಲ, ಕೆಲವೊಂದೆಲ್ಲ ಸೊಲ್ಯೂಷನ್ಸ್ ಏನಿದೆ ವಿತ್ ಸೊಲ್ಯೂಷನ್ಸೇ ಕೊಟ್ಟಿದ್ದೀನಿ. ಲಾಂಗ್ ಆನ್ಸರ್ಸ್ ಅಂತ ನಾನು ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಸೊ 7th ಟರ್ಮು ಈಸ್ 4 times ದ ಸೆಕೆಂಡ್ ಟರ್ಮ್. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ? 7th ಟರ್ಮ್ A + 6D. ಸೊ ದಿಸ್ ಈಸ್ 4 times ದ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಈಸ್ A + D. ಸೊ ಏನಾಗುತ್ತೆ? A + 6D ಈಸ್ 4A + 4D. ಸೊ 4D ಲೆಫ್ಟ್ ಸೈಡ್ ಬಂತು ಅಂದರೆ 2D ಆಗುತ್ತೆ. A ರೈಟ್ ಸೈಡ್ ಹೋಯ್ತು ಅಂದರೆ 3A ಆಗುತ್ತೆ. ಸೊ A = 2D/3 ಸಮ್ವೇರ್ ಇದೆ. ಈಗ ನೆನ್ನೆನಾ ಕರೆಕ್ಟಾಗಿ ನೆನಪಾಗ್ತಿಲ್ಲ, ತೋರಿಸ್ತೀನಿ ಬಿಡ್ರಿ. ನೆಕ್ಸ್ಟು, ಸೊ ಏನಿದೆ? 12th ಟರ್ಮ್. ಸೊ 12th ಟರ್ಮ್ A + 11D = 2 + 3 × 4th ಟರ್ಮ್ ಅಂದರೆ A + 3D. ಸೊ A + 11D = 2 + 3A + 9D. ಸೊ 11D ಇದೆಯಾ? ಸೊ 9D ಈ ಕಡೆ ತೊಗೊಂಡು ಬರ್ರಿ, ಏನಾಗುತ್ತೆ? 2D ಆಗುತ್ತೆ. ಓಕೆ, D ಆಮೇಲೆ ಹಾಕೋಣ. ಸೊ ಏನು ಆ ಕಡೆ ತೊಗೊಂಡೋಗ್ರಿ. ಸೊ 2 + A ಆ ಕಡೆ ಹೋಯ್ತು ಅಂದರೆ 2A. ಸೊ D ಫೈನ್, Dನೇ ತೊಗೊಳ್ರಿ. ಸೊ D ಏನಾಗುತ್ತೆ? 3A/2 ಬರುತ್ತೆ. ಸೊ Dನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. D = 3A/2 = 2 + 2A. ಸೊ ಏನಾಯಿತು? 2 ಕ್ಯಾನ್ಸಲ್ ಆಯಿತು, 3A ಉಳಿತು.
ಸೊ ಎ ಲೆಫ್ಟ್ ಸೈಡ್ ಬಂತು ಅಂದರೆ 3a - 2a, ಎ ಈಸ್ ಈಕ್ವಲ್ ಟು 2. ಸೊ ಎ ಈಸ್ ಈಕ್ವಲ್ ಟು 2 ಬರುತ್ತೆ. ನೆಕ್ಸ್ಟು ಇಲ್ಲಿ ಡಿ ಹಾಕ್ರಿ. ಸೊ ಎ ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಗುತ್ತೆ. ಡಿ ಈಸ್ ಈಕ್ವಲ್ ಟು 3 ಬರುತ್ತೆ. ಸೊ ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು 3. ಲಾಸ್ಟ್ 3 ಟರ್ಮ್ಸ್ ಫೈಂಡ್ ಮಾಡಿರಿ ಅಂದಿದ್ದಾರೆ. ಸೊ ಎ ಎನ್ ಗೊತ್ತು 30. ಸೊ ಎ ಎನ್ 30 ಆಯಿತು ಅಂದರೆ ಏನು ಫೈಂಡ್ ಮಾಡ್ಬೇಕು? ಲಾಸ್ಟ್ 3 ಟರ್ಮ್ಸ್ ಅಂದರೆ ಎ 30, ಎ 29, ಸಾರಿ ಎ 28. ಸೊ 29, 28 ಲಾಸ್ಟ್ 3 ಟರ್ಮ್ಸು ಫೈಂಡ್ ಮಾಡಿರಿ. ಎ ಪ್ಲಸ್ 29D, ಎ ಪ್ಲಸ್ 28D, ಎ ಪ್ಲಸ್ 27D ಹಾಕ್ರಿ, ಬಂತು. ಅಷ್ಟೇ ಸಿಂಪಲ್. ಓಕೆ, ನೆಕ್ಸ್ಟು ಸಮ್ ಆಫ್ 6 ಟರ್ಮ್ಸ್ ಕೊಟ್ಟಿದ್ದಾರೆ. 4th ಟರ್ಮ್ ಇಸ್ 3 ಟೈಮ್ಸ್ ಫಸ್ಟ್ 2 ಟರ್ಮ್ಸ್, ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸಮ್ ಆಫ್ 6 ಟರ್ಮ್ಸ್ ಹೆಂಗೆ ಬರ್ಕೊತೀರಾ? S6. ಸೊ S6, ಸೊ 90 ಈಸ್ ಈಕ್ವಲ್ ಟು n/2, 2a ಪ್ಲಸ್ n ಇಸ್ 6 - 1 5d. ಸೊ 6/2 ಏನಾಗುತ್ತೆ? 3 ಆಗುತ್ತೆ. ಸೊ 3 ಲೆಫ್ಟ್ ಸೈಡ್ ಹೋಯ್ತು ಅಂದರೆ 90/3, 30 ಈಸ್ ಈಕ್ವಲ್ ಟು 2a ಪ್ಲಸ್ 5d. ಏನೂ ಆಗಲ್ಲ, ಇಕ್ವೇಷನ್ 1. ಆ್ಯಂಡ್ ಅಗೇನ್ ಇದನ್ನು ಸಾಲ್ವ್ ಮಾಡ್ತೀರಾ ಅಂದರೆ, ಸೊ a4 ಇಸ್ a ಪ್ಲಸ್ 3d ಈಸ್ ಈಕ್ವಲ್ ಟು 3 ಪ್ಲಸ್ a1 ಇಸ್ a, a2 ಇಸ್ a ಪ್ಲಸ್ d. ಸೊ ಯಾವ್ದಾದ್ರು ಕ್ಯಾನ್ಸಲ್ ಮಾಡ್ತೀರಿ? ಇಲ್ಲ, ಕ್ಯಾನ್ಸಲ್ ಮಾಡ್ಬೋದಲ್ಲ. ಎ ಕ್ಯಾನ್ಸಲ್ ಆಗುತ್ತೆ. ಸೊ ಡಿ ಲೆಫ್ಟ್ ಸೈಡ್ ಬಂತು ಅಂದರೆ 2d ಈಸ್ ಈಕ್ವಲ್ ಟು 3 ಪ್ಲಸ್ a. ಸೊ 2 ಇಕ್ವೇಷನ್ ಇದೆ. ಸೊ ಇನ್ನೊಂದು ಇಕ್ವೇಷನ್ ಏನು ಬರುತ್ತೆ? 3 ಈಸ್ ಈಕ್ವಲ್ ಟು ಎನ ಲೆಫ್ಟ್ ಸೈಡ್ ತೊಗೊಂಡೋದ್ರಿ ಅಂದರೆ -a ಪ್ಲಸ್ 2d. 2 ಇಕ್ವೇಷನ್ ಬಂತು, ಸಾಲ್ವ್ ಮಾಡಿರಿ. ಸೀಕ್ವೆನ್ಸ್ ಕೇಳಿದಾರೆ ಅನ್ಸುತ್ತೆ, ಸೀಕ್ವೆನ್ಸ್ ಬರುತ್ತೆ. ಓಕೆ, ನೆಕ್ಸ್ಟು 34th ಪ್ರೂಫ್ ಇದೆ, ಸಾಲ್ವ್ ಮಾಡಲ್ಲ. 35th, ಆ್ಯಂಡ್ ಅಗೇನ್ ದಿಸ್ ಇಸ್ ಈಸಿನೇ, ದಿಸ್ ಇಸ್ ನಥಿಂಗ್ ಡಿಫಿಕಲ್ಟ್. ಸುಮ್ಮನೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಐ ಗೆಸ್ ವಿತೌಟ್ ಇವನ್ ಲುಕ್ಕಿಂಗ್ ಅಟ್ ದ ಪ್ರಾಬ್ಲಮ್ ಏನೇನು ಬೇಕು ಅಂತ ಅವ್ರು ಕೇಳಿದ್ದಾರೆ. ನಾವು ಕ್ವಶನ್ನು ನೋಡೋಕೆ ಹೋಗಿಲ್ಲ. ಓಕೆ, ಎ ಬಿ ಬಿ ಸಿ ಎ ಡಿ ಡಿ ಸಿ ಇದೆಯಾ? ಸೊ ಬಂದಿದ ತಕ್ಷಣ ಫೋಟೋ ಕಳಿಸಿದ್ರು. ಸೊ ಇದೆಯಾ, ಟಕ್ 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 ಅಂತ ಹಾಕೊಂಡು ಸಾಲ್ವ್ ಮಾಡೋದು, ಅಷ್ಟೇ ಮುಗೀತು. ಸೊ ಏನು ಬೇಕು? ಫಸ್ಟು ಎ ಬಿ ಬೇಕು. ಸೊ ಎ ಬಿ ಬೇಕು ಅಂದರೆ 60 ಡಿಗ್ರಿ ಇದೆ. ಸೊ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ. ಸೊ ನನಗೇನು ಬೇಕು? 60 ಇದೆ, ಹೈಪೋಟೇನಿಯಸ್ ಇದೆ. ಸೊ 90 ಡಿಗ್ರಿ ಆಪೋಸಿಟ್ ಹೈಪೋಟೇನಿಯಸ್ ಇದೆ. ಎ ಸಿ ಇದೆ. ಎ ಬಿ ಬೇಕು ಅಂದರೆ ಟ್ಯಾನ್ ಬರಲ್ಲ, ಸೈನ್ ಬರುತ್ತೆ, ಬಿಕಾಸ್ ಹೈಪೋಟೇನಿಯಸ್ ಆಪೋಸಿಟ್. ಸೊ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ 60 ಡಿಗ್ರಿ ಆಪೋಸಿಟ್ ಎ ಬಿ ಬೈ ಎ ಸಿ. ಸೊ ಎ ಬಿ ಬೈ ಹೈಪೋಟೇನಿಯಸ್ ಎ ಸಿ. ಸೊ ಸೈನ್ 60 ಅಂದರೆ √3/2. ಎ ಬಿ ಇಸ್ ಗೊತ್ತಿಲ್ಲ, ಎ ಬಿ ಫೈಂಡ್ ಮಾಡಬೇಕಲ್ಲ. ಎ ಸಿ ಇಸ್ 8. ಸೊ 8 ಮೇಲೆ ಕಳಿಸ್ರಿ. ಸೊ ಎ ಬಿ ಏನು ಬರುತ್ತೆ? ಸೊ ಎ ಬಿ ಮೇಲೆ ಹೋಯ್ತು ಅಂದರೆ 8 √3/2 ಬರುತ್ತೆ. 2 ಹೋಗುತ್ತೆ, 4√3. ಸೊ ಎ ಬಿ ಇಸ್ 4√3. ಸಿಂಪಲ್. ಬಿ ಸಿ ಬೇಕಾ? ಬಿ ಸಿ, ಆ್ಯಂಡ್ ಅಗೇನ್ ಬಿ ಸಿ ಬೇಕು ಅಂದರೆ ಕಾಸ್ ತೊಗೊತೀರಾ. ಸೊ ಕಾಸ್ 60 ಈಸ್ ಈಕ್ವಲ್ ಟು ಕಾಸ್ 60 ಏನು? ಅಡ್ಜಸೆಂಟ್ ಬಿ ಸಿ ಬೈ ಎ ಸಿ. ಸೊ ಕಾಸ್ 60 ಈಸ್ 1/2. ವೆರಿ ಸಿಂಪಲ್. ಸೊ ಬಿ ಸಿ ಈಸ್ 8. ಸಾರಿ, ಬಿ ಸಿ ಗೊತ್ತಿಲ್ಲ ಅಲ್ಲ. ಬಿ ಸಿ ಬೈ ಎ ಸಿ ಈಸ್ 8. ಸೊ ಬಿ ಸಿ ಏನು ಬರುತ್ತೆ? 4 ಬರುತ್ತೆ. ಇದು ಈ ಆಯಿತು. ಬಿ ಸಿ ಇಸ್ 4. ಮುಗೀತು. ಬಟ್ ಯೂನಿಟ್ ಬರಿಬೇಕು. ಸೊ ಲಾಸ್ಟು ಬರಿತೀನಿ. ಯೂನಿಟ್, ಪ್ರತಿಯೊಂದು ಯೂನಿಟ್ ಬರಿಬೇಕು. ನೆಕ್ಸ್ಟು ಎ ಡಿ. ಸೊ ಎ ಡಿ ಬೇಕು ಅಂದರೆ ದಿಸ್ ಇಸ್ 90 ಡಿಗ್ರಿ, ಇದು 30 ಡಿಗ್ರಿ ಅಂತ ಗೊತ್ತು. ಸೊ ನಿಮಗೆ ಆಗಲೇ ಎ ಬಿ ಗೊತ್ತು. ವಾಟ್ ಈಸ್ ಎ ಬಿ. ಸೊ ಎ ಬಿ ಯೂಸ್ ಮಾಡ್ಕೊಂಡು ಎ ಡಿ ಫೈಂಡ್ ಮಾಡ್ಬೋದು. ಇಲ್ಲಿ 30 ಇದೆ, ಸೈನ್, ಬಿಕಾಸ್ ಆಪೋಸಿಟ್ ಬೈ ಹೈಪೋಟೇನಿಯಸ್ ಇಸ್ ಸೈನ್. ಆ್ಯಂಡ್ ಅಗೇನ್ ಇಲ್ಲಿ ಯಾವ ಟ್ರಯಾಂಗಲ್ ತೊಗೋಬೇಕು ಅಂದರೆ ಎ ಡಿ ಫೈಂಡ್ ಮಾಡೋದಕ್ಕೆ. ಸೊ ಇನ್ನೊಂದು ಡಿ ಸಿ ಇದೆಯಾ? ಸೊ ಇಲ್ಲಿ ಡಿ ಸಿ ಬರ್ಕೊತೀನಿ. ಸೊ ಎ ಡಿ ಫೈಂಡ್ ಮಾಡೋದಕ್ಕೆ ಯಾವ ಟ್ರಯಾಂಗಲ್ಲು? ಎ ಬಿ ಡಿ. ಸೊ ಟ್ರಯಾಂಗಲ್ ಎ ಬಿ ಡಿ. ಸೊ ಟ್ರಯಾಂಗಲ್ ಎ ಬಿ ಡಿ ಇಸ್ ಸೈನ್ 30. ಸೊ ಸೈನ್ 30 ತೊಗೊತೀನಿ, ಬಿಕಾಸ್ ಸೈನ್ 30 ಈಸ್ ಈಸಿ, ವಿಚ್ ಇಸ್ ಸೈನ್ 30 ಎಷ್ಟು? 1/2. ಸೊ ಸೈನ್ 30 ಈಸ್ ಆಪೋಸಿಟ್ ಬೈ ಹೈಪೋಟೇನಿಯಸ್. ಆಪೋಸಿಟ್ ಇಸ್ ಎ ಬಿ.
hypotenuse is AD. So sin 30 ವ್ಯಾಲ್ಯೂ 1/2. AB ಆಗಲೇ ಗೊತ್ತು ಎಷ್ಟು 4√3 ಡಿವೈಡ್ ಬೈ AD ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇಟ್ ವಿಲ್ ಬಿ 8√3. ಸಿಂಪಲ್. ನೆಕ್ಸ್ಟು ಡಿ ಸಿ ಅಷ್ಟೇ ಬೇಕು. ಸೊ ಡಿ ಸಿ ಅಷ್ಟೇ ಬೇಕು ಅಂದರೆ ನೀವು ಬಿ ಡಿ ಫೈಂಡ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಬಿ ಸಿ ರಿಮೂವ್ ಮಾಡಿರಿ. ಸೊ ಅಗೇನ್ ಟ್ರಯಾಂಗಲ್ ಸೇಮ್. ಸೊ ಟ್ರಯಾಂಗಲ್ ಎ ಬಿ ಡಿ. ಸೊ ಟ್ರಯಾಂಗಲ್ ಎ ಬಿ ಡಿ ಇದೆ. ಸೊ ಏನು ತೊಗೊತೀರಾ? ಟ್ಯಾನೋ ಕಾಸೋ ಏನಾದರೂ ತೊಗೊಳ್ರಿ. tan 30ನೇ ತೊಗೊತೀನಿ. ಸೊ tan 30 is opposite AB, adjacent BD. So tan 30 is 1/√3 AB 4√3 divided by BD. So BD ಮೇಲೆ ಹೋಗುತ್ತೆ. ಸೊ BD is equal to √3 ಮೇಲೆ ಹೋಯ್ತು ಅಂದರೆ √3 into 3 3 4 3s 12. ಸೊ ನಿಮಗೆ ಬೇಕಿರೋದು ಡಿ ಸಿ ಬೇಕು. ಸೊ ಟೋಟಲ್ 12 ಆಯಿತು. ಇದೆಷ್ಟಿದೆ? 4 ಇದೆ. ಸೊ ಇದೆಷ್ಟಾಗುತ್ತೆ? 8 ಆಗುತ್ತೆ. ಸೊ ವಾಟ್ ವಿಲ್ ಬಿ ಡಿ ಸಿ? ಡಿ ಸಿ ವಿಲ್ ಬಿ 8 ಮೀಟರ್. ಸೊ ಎಲ್ಲದ್ರದ್ದು ಮೀಟರ್ ಬರೆಯೋದು ಮರಿಬೇಡ್ರಿ. ಸೊ ನಿಮಗೇನಿದೆ ಮೀಟರ್ 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 ಯೂನಿಟ್ ಬೇಕು. ಓಕೆ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ. ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬರುತ್ತೆ, ಹಿಂಗೆ ಬರುತ್ತೆ. ಸೊ 0 1 2 3 4 ಡಿಜಿಟ್ಸ್ ಇದೆ. ಸೊ ಈ 4 ಡಿಜಿಟ್ಸಿಂದ ಏನು ಮಾಡಬೇಕು? ಒಂದು 2 ಡಿಜಿಟ್ ನಂಬರ್ ಫಾರ್ಮೇಷನ್ ಆಗಬೇಕು. ಸೊ 2 ಡಿಜಿಟ್ ನಂಬರ್ ಆಗಬೇಕು ಅಂದರೆ 10th ಪ್ಲೇಸಲ್ಲಿ 0 ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ದಿಸ್ ಆರ್ ದ 2 ಡಿಜಿಟ್ ನಂಬರ್ಸ್. ಹೌದಾ? ಇದು ಬಿಟ್ಟು ಮತ್ತೇನಾದರೂ ಆಗುತ್ತಾ? ಸೊ ನಾನು 1 ತೊಗೊಂಡ್ರೆ 1 0 1 0. ಎಸ್, ಐ ಹ್ಯಾವ್ ಲೆಫ್ಟ್ ಔಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಅಲ್ಲಿ ರಿಪೀಟೇ ನಾನ್ ರಿಪೀಟ್ ಅಂತ ಏನಾದರೂ ಕೊಟ್ಟಿದ್ದಾರಾ? ಸೊ ಚೆಕ್ ಮಾಡಿರಿ. ಸೊ ನನಗೂ ಓದಾಗ್ತಿಲ್ಲ. ಸೊ ರಿಪೀಟು ನಾನ್ ರಿಪೀಟ್ ಅಂತ ಏನಾದರೂ ಕೊಟ್ಟಿದ್ದಾರಾ? ನಾಟ್ ರಿಪೀಟ್ ಆಗಬಾರ್ದು ಅಂತ ಏನಾದರೂ ಕೊಟ್ಟಿದ್ದಾರಾ? ಸೊ ಗೊತ್ತಾಗ್ತಿಲ್ವೇ? ನನಗೆ ಇಲ್ಲಿ ಇಮೇಜಲ್ಲಿ ಕಾಣಿಸ್ತಿಲ್ಲ. ಓಕೆ, ಇಲ್ಲೇ ಬಿಡ್ರಿ. ಸೊ ಈಗ ರಿಪೀಟ್ ಆಗಿಲ್ಲ, ರಿಪೀಟ್ ಆಗಬಾರ್ದು ಅಂದ್ಕೊಡ್ರಿ. ಬಿಕಾಸ್ ಒಂದು ಕಾರ್ಡ್ನ ತೆಗೆದ್ರೆ ಇನ್ನೊಂದು ಕಾರ್ಡ್ ಇರಲ್ಲ. ಸೊ ಈಗ ನಾನು 0 ತೆಗೆದ್ರೆ ಹೋಯ್ತು, ಮತ್ತು ಇನ್ನು 3 ಉಳಿದಿರುತ್ತೆ. ಸೊ ದಿಸ್ ಆರ್ ದ ಪಾಸಿಬಿಲಿಟೀಸ್. ಆಬ್ವಿಯಸ್ಲಿ ರಿಪೀಟ್ ಆಗಬಾರದು, ರಿಪೀಟ್ ಆಗಬಾರ್ದು. ಬಿಕಾಸ್ ಅಗೇನ್ ಹೇಳಿದ್ನಲ್ಲ, ಸೊ ಪಾಸಿಬಿಲಿಟಿ ಏನಿದೆ, ಒಂದು ತೆಗೆದ್ರೆ ಇನ್ನೊಂದು ಇರಬಾರ್ದು. ಓಕೆ. ಸೊ 1 0 2 0 ದಿಸ್ ಆರ್ ದ ನಂಬರ್ಸ್. ಇದು ನಂಬರ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಈ ನಂಬರ್ಸಲ್ಲಿ 2 ಡಿಜಿಟ್ ಆಗಬೇಕು. ಕಂಡೀಷನ್ ಏನಿದೆ? ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 4 ಆ್ಯಂಡ್ 3. 4 ಆ್ಯಂಡ್ 3 ಎರಡರಿಂದನೂ ಡಿವಿಸಿಬಲ್ ಆಗಬೇಕು. ಸೊ 4 ಆ್ಯಂಡ್ 3 ಎರಡರಿಂದನೂ ಡಿವಿಸಿಬಲ್ ಆಗಬೇಕು ಅಂದರೆ ರಿಯಲ್ ನಂಬರ್ಸ್ ಲಿಂಕ್ ಇದೆ. ಸೊ ರಿಯಲ್ ನಂಬರ್ಸ್ ಲಿಂಕ್ ಹೆಂಗೆ? ಇದ್ರದ್ದು HCF ಫೈಂಡ್ ಮಾಡ್ಕೋಬೇಕು. ಸಾರಿ, LCM. ಸೊ LCM 4 and 3 is 12. Because 12 is divisible by 4, 12 is also divisible by 3, the least number. ಸೊ ಈ ನಂಬರ್ ಎಲ್ಲಿದೆ? ಇಲ್ಲಿ ಒಂದೇ ಇದೆ. ಇದು ಬಿಟ್ಟರೆ ಇನ್ನು ಯಾವುದೇ ನಂಬರು 4 ಆ್ಯಂಡ್ 3ಇಂದ ಡಿವಿಸಿಬಲ್ ಆಗಲ್ಲ. ಚೆಕ್ ಮಾಡ್ಕೊಳ್ರಿ. ಸೊ ಯಾವುದೇ ನಂಬರ್ ತೊಗೊಳ್ರಿ, 4ಇಂದ ಆ್ಯಂಡ್ 3ಇಂದ ಎರಡರಿಂದನೂ ಡಿವಿಸಿಬಲ್ ಆಗಲ್ಲ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ? ಸೊ ಪ್ರಾಬಬಿಲಿಟಿ ಈಸ್ ಒಂದೇ ನಂಬರು ಔಟ್ ಆಫ್ 9. ಓಕೆ. ಸೊ ಪ್ರಾಬಬಿಲಿಟಿ ಈಸ್ 1/9. ಇದು ಬಿಟ್ಟು ನೆಕ್ಸ್ಟು ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪ್ರೈಮ್ ನಂಬರ್ಸ್ ಯಾವ್ದು? ಪ್ರೈಮ್ ನಂಬರ್ಸ್ 13, 23, 31. ಸೊ ಸ್ಯಾಂಪಲ್ ಸ್ಪೇಸ್ ಬರೀರಿ. ಸೊ ಸ್ಯಾಂಪಲ್ ಸ್ಪೇಸ್ ಬೇಕಾದ್ರೆ ಪಿ ಅಂತಲೇ ತೊಗೊಳ್ರಿ, ಬ್ಯಾಡ್ವಾ ಬಿ ಅಂತ ತೊಗೊಳ್ರಿ. ಸೊ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? 3 ಬರುತ್ತೆ. ಸೊ ಓಕೆ, ಇದು ಎನ್ ಆಫ್ ಬಿ ಅಲ್ಲ. ಸೊ ಬಿ ಏನು ಬರುತ್ತೆ? ನೆಕ್ಸ್ಟು ಎನ್ ಆಫ್ ಬಿ ವಿಲ್ ಬಿ 3. ಸೊ ಪ್ರಾಬಬಿಲಿಟಿ ಆಫ್ ಬಿ ವಿಲ್ ಬಿ 3 ಎಷ್ಟಿದೆ? 9, ವಿಚ್ ಇಸ್ 1/3. ಅದಕ್ಕೂ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಸ್ಯಾಂಪಲ್ ಸ್ಪೇಸ್ ಬರೋದು ಹಿಂಗೆ ಬರೋದು ಬರೀಬೇಕು ಮಾರ್ಕ್ಸು, ಇಲ್ಲ ಅಂದರೆ ಇಲ್ಲ. ಓಕೆನಾ? ನೆಕ್ಸ್ಟು
ಹಾಂ, ಇದರ್ ಹೇ ಇದರ್ ಹೇ. ಆ್ಯಕ್ಚುಲಿ ಒಂಥರ ಖುಷಿ ಆಯಿತು. ನಿಮಗೂ ಖುಷಿ ಆಯಿತಾ? ಕಮೆಂಟ್ ಮಾಡಿರಿ. ಸೊ ಏನಾಗುತ್ತೆ, ಒಂಥರ ಅಪ್ಲಿಕೇಶನ್ ಬೇಸ್ಡ್, ಒಂಥರ, ಬಟ್ ಹಂಗಂತ ಇಲ್ಲ. ಓಕೆ, ಟು ಸಮ್ ಎಕ್ಸ್ಟೆಂಟ್ ಎಸ್. ಸೊ 360 ಹೋಯಿತು, 45 1 2 ಸೊ 2 ಹೋಯಿತು, ಪೈ ಹೋಯಿತು, R1/R2 ಉಳಿತು. ಇಲ್ಲೇನು ಉಳಿತು? 2 ಉಳಿತು. ಸೊ 2R1, ಸೊ 2R1/R2. ಸೊ R1 90 ಅಲ್ಲ, ಸೊ ಬಿಗ್ಗರ್ ಸರ್ಕಲ್ದು. R2 ಸ್ಮಾಲರ್ ಸರ್ಕಲ್. R1 ಬಿಗ್ಗರ್ ಸರ್ಕಲ್, R2 ಸ್ಮಾಲರ್ ಸರ್ಕಲ್. ಓಕೆ, ಸೊ ವಾಟ್ ಈಸ್ ದಿಸ್ ಈಕ್ವಲ್ ಟು 4/1. ಆ್ಯಂಡ್ ಅಗೇನ್ ಇಲ್ಲಿ ಸಿಂಪ್ಲಿಫೈ ಆಗುತ್ತೆ, 1 2 ಸೊ R1/R2 ಇಸ್ 2. ಸೊ R1 ಇಸ್ ಅಥವಾ 2R2. ಸೊ R1 ಇಸ್ 2R2. ನೆಕ್ಸ್ಟ್ ಕಂಡೀಷನ್ ಬಂತು, ಏರಿಯಾ ಫೈಂಡ್ ಮಾಡಬೇಕಾದ್ರೆ ಸೇಮ್ R1 ಈಸ್ ಈಕ್ವಲ್ ಟು 2R2 ಅಂತ ಹಾಕ್ರಿ, ಆನ್ಸರ್ ಬರುತ್ತೆ. ಈಗ ಇಲ್ಲಿ ಏನು ಕೇಳಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಮತ್ತೆ ಫೋಟೋ ತೆಗಿಬೇಕದು, ಕ್ವಶನ್ ಬೇಕಲ್ಲ. ಓಕೆ, ಕಂಡೀಷನ್ ಇದೆ, ಸಾಲ್ವ್ ಮಾಡಿರಿ. ನೆಕ್ಸ್ಟು ಹಾಂ, ಆ್ಯಂಡ್ ಅಗೇನ್ ಕೋಆರ್ಡಿನೇಟ್ ಜಾಮೆಟ್ರಿ ಸ್ವಲ್ಪ ಅಪ್ಲಿಕೇಶನ್ ಇದೆ. ಆ್ಯಕ್ಚುಲಿ ನಿಮಗೆ ಮೀಡಿಯನ್ದು ರೇಷಿಯೋ ಅಂತ ತೊಗೊಂಡ್ರೆ ಮೀಡಿಯನ್ ಡಿವೈಡ್ಸ್ ಇನ್ ದ ರೇಷಿಯೋ 2:1 ಗೊತ್ತಿತ್ತು ಅಂದರೆ ಆನ್ಸರ್ ಮುಗೀತು. ಸೊ ಏನಿದೆ, ಸಿ ಇದೆ, ಆ್ಯಂಡ್ ಮೀಡಿಯನ್ ಏನಾಗುತ್ತೆ, ಆಪೋಸಿಟ್ ಸೈಡ್ನ ಡಿವೈಡ್ ಮಾಡುತ್ತೆ. ಸೊ ಎ ಬಿ ಏನಿದೆ ಅದನ್ನು ಡಿವೈಡ್ ಮಾಡುತ್ತೆ, ವಿಚ್ ವಿಲ್ ಬಿ ಅಂದರೆ ಕರೆಕ್ಟಾಗಿ ಡಿವೈಡ್ ಮಾಡುತ್ತೆ. ಸೊ ಪಿ ಏನಾಗುತ್ತೆ, ವಿಲ್ ಬಿ ದ ಮಿಡ್ ಪಾಯಿಂಟ್. ಸೊ ಫಸ್ಟು ಮಿಡ್ ಪಾಯಿಂಟ್ ಫೈಂಡ್ ಮಾಡಬೇಕು ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಫೈಂಡ್ ಮಾಡಿದಾಗ 3 2 ಬರುತ್ತೆ. ಆ್ಯಂಡ್ ಸೊ ಸೆಂಟ್ರಾಯ್ಡ್ ಏನಾಗುತ್ತೆ, ಡಿವೈಡ್ಸ್ ಇನ್ ದ ರೇಷಿಯೋ 2:1, ಡಿವೈಡ್ಸ್ ದ ಮೀಡಿಯನ್ ಇನ್ ದ ರೇಷಿಯೋ 2:1. ಇದೆಲ್ಲ ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ನೋ ದ ಬೇಸಿಕ್ಸ್. ಸೊ 2:1 ಅಲ್ಲಿ ಡಿವೈಡ್ ಆಗುತ್ತೆ. ಐ ಗೆಸ್ ಕೋಆರ್ಡಿನೇಟ್ ಜಾಮೆಟ್ರಿ ಅಪ್ಲಿಕೇಶನ್ ಮಾಡಿದಾಗ ಸಿಮಿಲರ್ ಏನಾದರೂ ಮಾಡಿದ್ದೀನಾ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡ್ತೀನಿ. ಓಕೆ, ಸೊ ಈ ಥರ ಕೇಳ್ತೀರ ಅಂದರೆ ಎಷ್ಟು ಬೇಕಾಗತ್ತೆ. ಸೊ 2:1. ಸೊ ಇದು 2:1 ಅಲ್ಲಿ ಡಿವೈಡ್ ಆಗುತ್ತೆ. ವೆರಿಫೈ ಕರೆಕ್ಟಾ ಹೌದೋ ಅಲ್ಲೋ ಜಿ ಅಂತ ವೆರಿಫೈ ಮಾಡಬೇಕು. ಸೊ ಚೆಕ್ ಮಾಡಿರಿ. ಸೊ ಏನಾಯಿತು, 2 × 3. ಸೊ 2 × 3 ಪ್ಲಸ್ 1 × 6 ಡಿವೈಡ್ ಬೈ 2 + 1. ನೆಕ್ಸ್ಟು 2 × 2 ಪ್ಲಸ್ 1 × 5 ಡಿವೈಡ್ ಬೈ 2 + 1. ಸೊ ಕೋಆರ್ಡಿನೇಟ್ಸ್ ಏನು ಬರುತ್ತೆ, 4 3. ಕರೆಕ್ಟ್, ಪರ್ಫೆಕ್ಟ್. ಇಲ್ಲ ಸರ್ ನಾನು ಇನ್ನೊಂದು ಫೈಂಡ್ ಮಾಡ್ತೀನಿ. ಓಕೆ, ಕ್ಯೂದು ಫೈಂಡ್ ಮಾಡ್ಕೊಳ್ರಿ. ಸೊ ಕ್ಯೂದು ಏನಾಗುತ್ತೆ, 6 + 4 10. ಸೊ 10/2 5. 5 + 6 11. ಸೊ ಏನಾಗಲ್ಲ, 11/2. ನಾನು ಒಂದಷ್ಟೇ ಚೆಕ್ ಮಾಡ್ತೀನಿ ಎಕ್ಸ್ದು. ಸೊ ಏನಾಗುತ್ತೆ, ಆ್ಯಂಡ್ ಅಗೇನ್ ಸೊ ಇದು ದೊಡ್ಡದು ಕಾಣಿಸ್ತಿದೆ ಅನಿಸುತ್ತೆ. ಐ ಗೆಸ್ ದಿಸ್ ವಿಲ್ ಬಿ 2 1. ಎಸ್, ಯಾಕಂದರೆ ಈ ಕಡೆ 1 ಇರುತ್ತೆ. 2 5 10. ನೆಕ್ಸ್ಟು 1 + 2 2ನೇ ಡಿವೈಡ್ ಬೈ 2 + 1 3. ಸೊ 2 + 1 is 12. ಸಾರಿ, 2 + 1 10 + 2 is 12. 12/3 is 4. ಪರ್ಫೆಕ್ಟ್. ಬೇಕಾದ್ರೆ 11/2 ಚೆಕ್ ಮಾಡಿರಿ. 2 × 11/2 ಅಂದರೆ 2 2 ಕ್ಯಾನ್ಸಲ್ ಆಗುತ್ತೆ, 11 ಉಳಿತು. ಸೊ 11 ಉಳಿತು ಪ್ಲಸ್ 1 × -2 ಡಿವೈಡ್ ಬೈ 3. ಸೊ 11 - 2 ಅಂದರೆ 9. 9/3 ಅಂದರೆ 3. ಪರ್ಫೆಕ್ಟ್. ಲೈಕ್ ಮಾಡೋದು ಮರಿಬೇಡ್ರಿ, ಓಕೆನಾ? ನೆಕ್ಸ್ಟು 29th ಆನ್ಸರ್ಸ್ ಇದೆ. ಸೊ 26.67 ಐ ಗೆಸ್ ಮೋಡ್ ಅನಿಸುತ್ತೆ. ಹಾಂ, ಮೋಡು. ಸೊ ಇನ್ನೊಂದು ಮೀಡಿಯನ್ನು. ಸೊ ವೆರಿ ಸಿಂಪಲ್, ಬೆಳಗ್ಗೆ ಲೈವ್ ಕ್ಲಾಸಲ್ಲೇ ಮಾಡಿದ್ದೆ ಮೋಡು, ಮೀಡಿಯನು, ಮೀನು. ಸೊ ಅಷ್ಟು ನೋಡ್ಕೊಂಡು ಹೋಗಿದ್ರೆ ಆರಾಮಾಗ್ತಿತ್ತು. ಸೊ ಮೀಡಿಯನು ಸಿಂಪಲ್ಲೇ, ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋದು, ವೆರಿ ಸಿಂಪಲ್, ಏನೂ ತಲೆನೋವಿಲ್ಲ. ಸೊ ಪ್ರೂಫ್ ಒಂದಿದೆ. ನೆಕ್ಸ್ಟು ಪಿ ಕ್ಯೂ ಅಲ್ಲ, ನೆಕ್ಸ್ಟ್ ಮಾಡಿದ್ದು ಇಲ್ಲೇ ಮಾಡ್ತೀನಿ. ಓಕೆ, ಇಲ್ಲಿ ಮಾಡಿದ್ದು ಇಲ್ಲಿ ತೋರಿಸ್ದೆ. ಓಕೆ, ಹಾಕಿದ್ದೀನಾ? ಫೈನ್. ಝೀರೋಸು. ಓಕೆ, ಹಿಂದೇನು ಹೋಗೋಣ. 28th ಪ್ರೂಫ್ ಇದೆ, 27th ಪ್ರೂಫ್ ಇದೆ. ಆ್ಯಂಡ್ ಅಗೇನ್ ಪ್ರಾಡಕ್ಟು, ಐ ಗೆಸ್ ಇದು ಪ್ರಾಡಕ್ಟ್ ಅನಿಸುತ್ತೆ. ಸೊ ಎಷ್ಟೋ ವರ್ಷ ಆದಮೇಲೆ ಏನಾಗುತ್ತೆ ಇಯರ್ಸು. ಸೊ ಪ್ರಾಡಕ್ಟ್ ವಿಲ್ ಬಿ ಸಮಥಿಂಗ್ 360 ಏನೋ. ನೆನ್ನೆ ಲೈವ್ ಕ್ಲಾಸಲ್ಲೂ 360 ತೊಗೊಂಡಿಲ್ಲ, ಇನ್ನೊಂದು ಬೇರೆ ನಂಬರ್ದು ಏನೋ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟ್ ಸಿಮಿಲರು. ಸೊ 11 and 13 ಯಾವುದಿದು? ಹಾಂ, ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸು ಆರ್ ಕನ್ಸಿಕ್ಯೂಟಿವ್ ಇಂಟೀಜರ್ ಸಮಥಿಂಗ್. ಸೊ ಅದ್ರದ್ದು ಸ್ಕ್ವೇರ್ ಏನಾಗುತ್ತೆ,
ದೇ ಹ್ಯಾವ್ ಗಿವನ್ ಸಮ್ ವ್ಯಾಲ್ಯೂ. ಅದ್ರದ್ದು ಸ್ಕ್ವೇರ್ 190. ಸೊ ಇದ್ರದ್ದು ತೊಗೊಳ್ರಿ. ಹಾಂ, ಸೊ 11 ಸ್ಕ್ವೇರ್ ನೀವು ಆ್ಯಕ್ಚುಲಿ ವೆರಿಫೈ ಮಾಡ್ಕೋಬೋದು. 11 ಸ್ಕ್ವೇರ್ ಇಸ್ ಕನ್ಸಿಕ್ಯೂಟಿವ್ ಆಡ್ ಇಂಟೀಜರು. ಸೊ ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ದು ಕನ್ಸಿಕ್ಯೂಟಿವ್ ಆಡ್ ಇಂಟೀಜರ್ ಸ್ಕ್ವೇರ್ದು ಸಮ್ ಏನಾಗುತ್ತೆ 290 ಅಂತ ಕಂಡೀಷನ್ ಕೊಟ್ಟಿರೋದು. ಆಡ್ ಇಂಟೀಜರ್ ಕನ್ಸಿಕ್ಯೂಟಿವ್ ಅಂದಾಗ, ಸೊ ವೆನ್ ಯು ಟೇಕ್ 1 ಆಸ್ ಎಕ್ಸ್, ದ ಅದರ್ ವಿಲ್ ಬಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ 290 ಬರುತ್ತೆ. ಸೊ ಇದ್ರದ್ದು ಸಮ್ಮು 290. ಸೊ ಸಾಲ್ವ್ ಮಾಡಿರಿ, ಎಕ್ಸ್ ವಿಲ್ ಬಿ 11, ದ ಅದರ್ ವಿಲ್ ಬಿ 13. ಓಕೆ, ಇಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಇಲ್ಲ ಅಂತ ಹೇಳಬೇಕು, ಬಿಕಾಸ್ ದೇ ಹ್ಯಾವ್ ಗಿವನ್ ಐ ಗೆಸ್ ಆಡ್ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಅಂತ ಏನೋ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಪಾಲಿನಾಮಿಯಲ್ ಸಮ್ಮು ಪ್ರಾಡಕ್ಟು ಕೊಟ್ಟು ಅಗೇನ್ ಏನೇನೋ ಮಾಡಿಸಿದ್ದೀನಿ. ಆ್ಯಂಡ್ ಅಗೇನ್ ಜೀರೋಸ್ ಫೈಂಡ್ ಮಾಡಿರಿ ಅಂದಿದ್ದಾರೆ. ಸೊ ಇನ್ನೊಂದರಲ್ಲಿ ಜೀರೋಸ್ ಫೈಂಡ್ ಮಾಡಿರಿ ಅಂದಿದ್ದಾರೆ, ವಿಚ್ ಈಸ್ 1/3. ಓಕೆ, ಸೊ ಎಲ್ ಸಿ ಎಮ್, ಸೊ ಎರಡೆರಡು ಬೊಕ್ಕೆ ಏನೋ ಮಾಡ್ತಿದ್ದಾರೆ. ಸೊ ಅದರದ್ದು ಎಲ್ ಸಿ ಎಮ್ ಫೈಂಡ್ ಮಾಡಬೇಕು. ಆ್ಯಂಡ್ ಗಾರ್ಲ್ಯಾಂಡ್ಸ್, ಕರೆಕ್ಟು, ಗಾರ್ಲ್ಯಾಂಡ್ಸು. ಸೊ ಎ ಎಷ್ಟು ಗಾರ್ಲ್ಯಾಂಡ್ ಮಾಡ್ತಾರೆ? 5, ಬಿ 2 ಗಾರ್ಲ್ಯಾಂಡು, ಬಿಕಾಸ್ ಇದು 60, ದಿಸ್ ವಿಲ್ ಬಿ 24 ಸಮಥಿಂಗ್. ಸೊ 24, 60 ಇದು ಎಲ್ ಸಿ ಎಮ್ ಇಸ್ 120. ಓಕೆ, ನೆಕ್ಸ್ಟು 4√2. ಏನು 4√2? ನೆನಪಿಲ್ಲ. ಸೊ ಸೈನ್ ಆಲ್ಫಾ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ನೆನೆ ತೋರಿಸ್ದೆ. ಓಕೆ, ನೆಕ್ಸ್ಟು ಡಿಸ್ಕ್ರಿಮಿನೆಂಟ್. ಇದಂತೂ ಬಿಡ್ರಿ, ಕೇಳ್ತಾರೆ ಅಂತ ನೆನೇನೆ ಎಲ್ಲ ಮಾಡಿದ್ದೀನಿ. ಪ್ರೂಫ್ ಇದೆ. ಓಕೆ, ಸೊ ಒಂದು 340 ಬರುತ್ತೆ ಆರ್ 10th ಟರ್ಮು. ನೆಕ್ಸ್ಟು ಎಕ್ಸ್ ವೈ ವ್ಯಾಲ್ಯೂ, ಒಂದು 4 ಇನ್ನೊಂದು 3. ಸೊ 17th ಪ್ರೂಫು. ಸೊ 16th ಕ್ಯೂಬ್, ವಾಲ್ಯೂಮ್ ಆಫ್ ಕ್ಯೂಬ್. ನೆಕ್ಸ್ಟು 11 ಇದೆ. ನೆಕ್ಸ್ಟು 18. ಸೊ ಎ ಸೊಲ್ಯೂಷನು, 1 ಸೊಲ್ಯೂಷನು. ಸೊ ಪಾಲಿಗಾನ್ದು ಕೊಟ್ಟಿದ್ದಾರೆ. ಸೊ 11th 1, 10th 2 ಯೂನಿಟ್ಸು, 9, 3. ನೆಕ್ಸ್ಟು ಆಪ್ಷನ್ಸ್ ಇಲ್ಲಿದೆ. ಕರೆಕ್ಟಾಗಿ ಆಪ್ಷನ್ಸ್ ಇದೆಯಾ ಚೆಕ್ ಮಾಡಿರಿ. ಹೋಗೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇಫ್ ಇಟ್ ಹ್ಯಾಸ್ ಹೆಲ್ಪ್ಡ್ ಯು, ನಾನು ಇಷ್ಟೇ ಕೇಳ್ಕೊತಿರೋದು. ಇಫ್ ದ ಲೈವ್ ಕ್ಲಾಸಸ್ ಆಯಿತು ಅಥವಾ ನಾ ಕ್ವಶನ್ ಸಾಲ್ವ್ ಮಾಡೋದಾಯಿತು, ಇಫ್ ಇಟ್ ಹ್ಯಾಸ್ ಹೆಲ್ಪ್ಡ್ ಯು, ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಕಮೆಂಟ್ ಬಿಡೋದು ಮರಿಬೇಡ್ರಿ ಏನು ಅಂತ. ಓಕೆ, ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ವಿತ್ ದಿಸ್ ಸೊ ಮುಗಿಸೋಣ. ನೆಕ್ಸ್ಟ್ ಯಾವುದು ಟಾರ್ಗೆಟು? ಸೈನ್ಸ್ ವಾಪಸ್ ಬರ್ತೀನಿ. ಆ್ಯಂಡ್ ಅಗೇನ್ ಹೀಗೆ ಹೇಳ್ತಿದ್ದೀನಿ, ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಚಾಲೆಂಜ್. ಸೊ ಯಾಕೆ ಬರಲ್ಲ ನಾನು ನೋಡ್ತೀನಿ. ಬಿಕಾಸ್ ಸಿ, ಕ್ವಶನ್ ಪೇಪರ್ ಅಂದಾಗ ಓಕೆ ಹೆಂಗೆ ಕೇಳ್ಬೋದು, ಸೊ ಯಾವ ಚಾಪ್ಟರ್ಸಿಂದ ಹೆಂಗೆ ಬರಬಹುದು ಅಂತ ಸ್ವಲ್ಪ ಅನಾಲಿಸಿಸ್ ಮಾಡಿದೆ. ಆ್ಯಂಡ್ ಫೈನಲ್ ಎಕ್ಸಾಮ್ ಚಿಂತೆ ಬಿಡ್ರಿ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಸಿ ಯು. ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗ್ರಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.